The sum of n terms of an AP is 3n square plus 5n and its mth term is 164. Find the value of m. ನಾ ಇಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಆದರೆ ಇಲ್ಲೇನು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅದರ ಹಿಂದೆ ಇರ್ತಕ್ಕಂಥ ಲಾಜಿಕ್ ನೀವು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಅದೊಂದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ ಅಂತಂದರೆ ಅವರು ಯಾವುದೇ ಥರದ ಕ್ವಶನ್ ಆಧಾರ ಆಗಿರಲಿ ನಾವು ಸಾಲ್ವ್ ಮಾಡ್ಬೋದು. ಆಮೇಲೆ ಯಾವುದೇ ಟೆಕ್ಸ್ಟ್ ಬುಕ್ಕು ಅಥವಾ NCERTನೋ ಇನ್ಯಾವುದೋ ಒಂದು ರೆಫರೆನ್ಸ್ ಬುಕ್ಕು ಈ ಎಲ್ಲ ಬುಕ್ಸ್ಗಳಿಂದ ನೀವು ಎಷ್ಟೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ಕೂಡ ಹೊಸ ಪ್ರಾಬ್ಲಮನ್ನು ನಾವು ಜನ್ರೇಟ್ ಮಾಡ್ಬೋದು. ಹಾಗಾಗಿ ಆ ಎಕ್ಸಾಮಲ್ಲಿ ಬೇರೆದೇ ಥರದ ಕ್ವಶನ್ ಕೂಡ ಬರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ್ಯಸ್ ಇಟ್ ಈಸ್ ಕ್ವಶನ್ ಯಾವುದೇ ಕಾರಣಕ್ಕೂ ಬರುತ್ತಂತೇಳಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾವು ಮೇಯ್ನ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದರೆ ಪ್ರತಿಯೊಂದು ಕ್ವಶನ್ ಹಿಂದೆ ಇರ್ತಕ್ಕಂಥ ಲಾಜಿಕ್ ಅರ್ಥ ಮಾಡ್ಕೋಬೇಕು. ಆಮೇಲೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಯಾವ್ಯಾವುದೋ ಬುಕ್ಸನ್ನೆಲ್ಲನೂ ತಗೊಂಡು ಎಲ್ಲನೂ ಓದ್ತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ನೀವು ಮಾಡಬೇಕಾಗಿರೋದು ಎಷ್ಟೇ ಮ್ಯಾಥಮೆಟಿಕ್ಸ್ ಪರ್ಟಿಕ್ಯುಲರ್ಲಿ ನಾನು ಹೇಳೋದಾದರೆ ಮ್ಯಾಥಮೆಟಿಕ್ಸ್ಗೆ ನೀವು ಜಸ್ಟ್ 6th to 12th ಆರನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ, ಇನ್ನೂ 12ನೇ ಕ್ಲಾಸ್ ನಿಮಗೆ ಹೆವಿ ಆಗುತ್ತೆ ಅನ್ನೋದಾದರೆ 10th ಆದರೂ ಅಟ್ಲೀಸ್ಟ್ 10th ಆದರೂ NCERT ಟೆಕ್ಸ್ಟ್ ಬುಕ್ಕನ್ನು ಲೈನ್ ಬೈ ಲೈನ್ ಓದಿ. ಸ್ವಲ್ಪ ಟೈಮ್ ಕೊಟ್ಟು ಓದಲೇಬೇಕು, ಬೇರೆ ದಾರಿ ಇಲ್ಲ. ಲೈನ್ ಬೈ ಲೈನ್ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ರಿಗರಸ್ ಆಗಿ ಓದಬೇಕು. ಆಮೇಲೆ ಎರಡನೇ ಕೆಲಸ ನೀವು ಮಾಡಬೇಕಾಗಿರೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದು, PYQ ಸಾಲ್ವ್ ಮಾಡೋದು ಮತ್ತು NCERTನ ಇದು ಮಾಡೋದು. PYQಗೆ ನನಗೆ ಗೊತ್ತಿರೋ ಹಾಗೆ ಮ್ಯಾಥ್ಸಿಗೆ ಈ ಸಂಜೀವ್ ವಿ ರಾಯ್ಕರ್ ಅಂತೇಳಿ ಒಬ್ಬರು ಬರೆದಿದ್ದಾರೆ. ಅವರು GPSTR ಕ್ವಶನ್ ಪೇಪರ್ಸ್ನ ಭಾಳ ನೀಟಾಗಿ ಸಾಲ್ವ್ ಮಾಡಿದ್ದಾರೆ. ಬಟ್ ಅದರಲ್ಲಿ ಕೆಲವೊಂದಷ್ಟು ಕಾನ್ಸೆಪ್ಟ್ ಮಿಸ್ಟೇಕ್ಸು ಅಥವಾ ಟೈಪಿಂಗ್ ಮಿಸ್ಟೇಕ್ಸು ಈ ಥರದ್ದಿದೆ. ಅದನ್ನು ಸ್ವಲ್ಪ ನೋಡಿಕೊಂಡು ನೀವು ಅದನ್ನು ರೆಫರ್ ಮಾಡ್ಬೋದು. ಬಟ್ ಬೇರೆ ಯಾವುದೋ ಬುಕ್ ನನಗೆ ಅಷ್ಟೊಂದು ಸರಿ ಅನಿಸ್ಲಿಲ್ಲ. ಬೆಟರ್ ಅದೊಂದು ಬುಕ್ ನೀವು ರೆಫರ್ ಮಾಡ್ಬೋದು. ಸಂಜೀವ್ ವಿ ರಾಯ್ಕರ್ ಅಂತೇಳಿ ಅವ್ರು ಬರೆದಿರೋದು GPT-ಗೆ. ಓಕೆ, ಅದು ಪ್ರೀವಿಯಸ್ ಇಯರ್ಗೆ ಆಗ್ತದೆ. ಬಟ್ ಥಿಯರಿ ಮತ್ತು ಕಾನ್ಸೆಪ್ಟಿಗೆ ಅಂತೇಳಿ ಯಾವುದೇ ಬುಕ್ ಇಲ್ಲಿವರೆಗೂ ಅವೈಲೇಬಲ್ ಇಲ್ಲ. ನೀವು ಥಿಯರಿ ಮತ್ತು ಕಾನ್ಸೆಪ್ಟು ಪ್ರಾಕ್ಟೀಸಿಗೆ ಅಂತ ಹೋದರೆ ನೀವು ಬೇರೆ ದಾರಿ ಇಲ್ಲ. ನೀವೇನು ಮಾಡಬೇಕಾಗುತ್ತೆ ಅಂತಂದರೆ NCERTನೇ ರೆಫರ್ ಮಾಡಬೇಕು. ಅದು ಬಿಟ್ಟರೆ ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡಿ. ಆಮೇಲೆ ಟೆಟ್ ಓಲ್ಡ್ ಕ್ವಶನ್ ಪೇಪರ್ಸ್ ಎಷ್ಟೆಲ್ಲ ಟೆಟ್ ಕ್ವಶನ್ ಪೇಪರ್ಸ್ ಸಿಗುತ್ತಲ್ಲ, ಟೆಟ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. CTET ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರಿ. ಅಷ್ಟಾಗಿದ್ರೆ ಆರಾಮಾಗಿ ನೀವೇನು ಮಾಡ್ಬೋದು ಅಂತಂದರೆ GPT ಮ್ಯಾಥ್ಸನ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಯಾಕಂದರೆ ಅದೇ ಕ್ವಶನ್ಸ್ ಆಲ್ಮೋಸ್ಟ್ ರಿಪೀಟ್ ಆಗ್ತಿರುತ್ತೆ. ಇಲ್ಲ ಅಂತಂದರೆ ಅದೇ ಥರದ ಕ್ವಶನ್ಗಳಾದರೂ ಬರ್ತಾ ಇರ್ತದೆ. ಅದನ್ನೆಲ್ಲ ಸಾಲ್ವ್ ಮಾಡೋ ಪ್ರೊಸೆಸ್ಸಲ್ಲಿ ನಿಮ್ಮ ಮೈಂಡು ಏನಾಗುತ್ತೆ ಅಂತಂದರೆ ಆ ಲಾಜಿಕ್ನ ತೊಗೊಂಡ್ಬಿಟ್ಟಿರ್ತದೆ, ಅದನ್ನು ಕಾಂಪ್ರಹೆಂಡ್ ಮಾಡೋಂಥ ಎಬಿಲಿಟಿ ಬಂದುಬಿಟ್ಟಿರ್ತದೆ. ಹಾಗಾಗಿ ಅಷ್ಟು ಕೆಲಸ ಮಾಡಿ ಸಾಕಾಗ್ತದೆ ನಿಮಗೆ. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಆದಷ್ಟು ಬೇಗ ಇದನ್ನು ಕವರ್ ಆಯಿತು ಅಂತಂದರೆ ನೆಕ್ಸ್ಟ್ ಎಕ್ಸಾಮ್ವರೆಗೂ ಎಷ್ಟು ಟೈಮ್ ಇರುತ್ತಲ್ಲ ಅದೆಲ್ಲನೂ ಆ ಟೈಮೆಲ್ಲನೂ ನಾವೇನು ಮಾಡೋಂತಂದರೆ ಬರೀ ಕ್ವಶನ್ಸು, ಅಲ್ಲಿ ಥಿಯರಿ ಏನು ಹೇಳಕ್ಕೆ ಹೋಗೋದಿಲ್ಲ, ಬರೀ ಕ್ವಶನ್ಸನ್ನು ತಗೊಳ್ಳೋದು ಸಾಲ್ವ್ ಮಾಡ್ತಾ ಹೋಗೋದು, ಕ್ವಶನ್ ತಗೊಳ್ಳೋದು ಸಾಲ್ವ್ ಮಾಡ್ತಾ ಹೋಗೋದು. ಈ ಥರದ್ದು ಬೇರೆ ಬೇರೆ ಥರದ ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ. ಆಮೇಲೆ ಇಲ್ಲಿ ಒಂದು ಕ್ವಶನ್ ಇದೆ, ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ AP ಈಸ್ 3n ಸ್ಕ್ವೇರ್ ಪ್ಲಸ್ 5n. ಸಮ್ ಕೊಟ್ಟಿದ್ದಾರೆ ಇಲ್ಲಿ SN ಈಕ್ವಲ್ ಟು 3n ಸ್ಕ್ವೇರ್ ಪ್ಲಸ್ 5n. SN ಈಕ್ವಲ್ ಟು 3n ಸ್ಕ್ವೇರ್ ಪ್ಲಸ್ 5n. ದಿಸ್ ಈಸ್ SN. ಆಮೇಲೆ ಇನ್ನೊಂದು ಡಾಟಾ ಏನು ಕೊಟ್ಟಿದ್ದಾರೆ ಅಂತಂದರೆ mth ಟರ್ಮ್ ಈಸ್ 164. mth ಟರ್ಮ್ ದಟ್ ಈಸ್ AM. mth ಟರ್ಮ್ ಈಸ್ 164. 164 ಇದೆ mನೇ ಪದ, mth ಟರ್ಮ್. ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ m. ಹಾಗಾದರೆ ಆ 164 ಅದು ಎಷ್ಟನೇ ಟರ್ಮ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. mth ಟರ್ಮ್ ಅಂತ ಕೊಟ್ಟಿದ್ದಾರೆ, ಬಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ m ಅದು ಆ್ಯಕ್ಚುಲಿ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕೊಟ್ಟಿರೋದು SN ನೋಡಿ. AM ಈಕ್ವಲ್ ಟು 164 ಅಂತಂದರೆ ನಮಗೆ ಅಲ್ಲಿ AM ಫೈಂಡ್ ಔಟ್ ಮಾಡೋದಕ್ಕೆ ಏನೇನು ಬೇಕು ಫಸ್ಟ್ ಅದು ನೋಡಬೇಕು. AN ಈಕ್ವಲ್ ಟು ಅಂತ ಏನಾದರೂ ಇತ್ತು ಅಂತಂದರೆ A ಪ್ಲಸ್ n ಮೈನಸ್ 1 ಇಂಟು D ಅಂತ ಬರೀತೀವಿ. AM ಅಂತ ಇಲ್ಲಿ ಕೊಟ್ಟಿರೋದ್ರಿಂದ A ಪ್ಲಸ್ m minus 1 into D, it is equal to 164. In order to find the value of m, we need A and D. ನಮಗೆ ಫಸ್ಟ್ ಟರ್ಮ್ ಬೇಕು ಮತ್ತು ಕಾಮನ್ ಡಿಫರೆನ್ಸ್ ಬೇಕು. ಅವೆರಡು ಸಿಕ್ತು ಅಂತಂದರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ m. A ಅಂತಂದರೆ ಫಸ್ಟ್ ಟರ್ಮ್. ಇಲ್ಲಿ SN ಕೊಟ್ಟಿರೋದ್ರಿಂದ ನಾನು ಯಾವುದೋ ಒಂದು ಕ್ಲಾಸಲ್ಲಿ ಹೇಳಿದ್ದೀನಿ, SN ನಲ್ಲಿ ಇಫ್ ಯು ಪುಟ್ n ಈಕ್ವಲ್ ಟು 1 ವಿ ಗೆಟ್ S1. S1 ಈಸ್ ನಥಿಂಗ್ ಬಟ್ A1 ಆರ್ A. S1 ಅಂತಂದರೆ
ಫಸ್ಟ್ ಟರ್ಮ್ ಅಂತಾನೆ ಅರ್ಥ. ದೇರ್ ಫೋರ್ n ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗೆಟ್ S1. ದಿಸ್ ಈಸ್ ನಥಿಂಗ್ ಬಟ್ 3 ಇಂಟು 1 ಸ್ಕ್ವೇರ್ ಪ್ಲಸ್ 5 ಇಂಟು 1. ದಿಸ್ ಈಸ್ S1, ನಥಿಂಗ್ ಬಟ್ A1. ಇದನ್ನು ನಾನು A1 ಅಂತ ಕೂಡ ಬರಿಬೋದು, A1, ಆರ್ ವಿ ಕ್ಯಾನ್ ರೈಟ್ ಇಟ್ ಆಸ್ A. ಫಸ್ಟ್ ಟರ್ಮ್ ಅಲ್ಲ, ಹಾಗಾಗಿ. ಸೊ 1 ಸ್ಕ್ವೇರ್ ಇಸ್ 1, 3 1s are 3, ಪ್ಲಸ್ 5 1s are 5, 3 ಪ್ಲಸ್ 5 ಇಟ್ ಈಸ್ 8. ಸೊ ಫಸ್ಟ್ ಟರ್ಮ್ ಸಿಕ್ತು ನಮಗೆ 8 ಅಂತೇಳಿ. ಈಗ ಸೆಕೆಂಡ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಟರ್ಮ್ ಯಾವ ರೀತಿ ಫೈಂಡ್ ಮಾಡೋದು? ಈಗ ಇಲ್ಲಿ ಕೊಟ್ಟಿರೋದು ನಮಗೆ ಬರೀ Sn ಮಾತ್ರ. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ n ಈಕ್ವಲ್ ಟು 2. n ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗೆಟ್ S2. S2 ಈಸ್ ಈಕ್ವಲ್ ಟು 3 ಇಂಟು 2 ಸ್ಕ್ವೇರ್ ಪ್ಲಸ್ 5 ಇಂಟು 2. ಇಟ್ ಈಸ್ ಈಕ್ವಲ್ ಟು 3 ಇಂಟು 2 ಸ್ಕ್ವೇರ್ ಅಂತಂದರೆ 4 ಪ್ಲಸ್ 5 2s are 10. ದಿಸ್ ಈಸ್ ಈಕ್ವಲ್ ಟು 3 4s are 12. 12 ಪ್ಲಸ್ 10 ಅಂತಂದರೆ ವಿ ಗೆಟ್ 22. ಇದೇ ಇದು S2. S2 ಮೀನ್ಸ್ ಆ್ಯಕ್ಚುಲಿ A1 ಪ್ಲಸ್ A2. A1 ಪ್ಲಸ್ A2 ಸಮ್ ಆಫ್ ಟೂ ಟರ್ಮ್ಸ್ ಅಲ್ಲ S2 ಅಂತಂದರೆ. A1 ಪ್ಲಸ್ A2 ಈಕ್ವಲ್ ಟು 22. ಬಟ್ ವಿ ನೋ ದಟ್ A1 ಫಸ್ಟ್ ಟರ್ಮ್ ಈಸ್ 8. ಇಲ್ಲಿ 8 ಸಬ್ಸ್ಟಿಟ್ಯೂಟ್ ಮಾಡಿ. 8 ಪ್ಲಸ್ A2 ಈಕ್ವಲ್ ಟು 22. ಯಾಕೆ ಇಷ್ಟೆಲ್ಲ ನಾವು ಸರ್ಕಸ್ ಮಾಡ್ತಿದ್ದೀವಿ ಅಂತಂದರೆ ವಿ ವಾಂಟ್ ಡಿ. ಎ ಸಿಕ್ಕಿದೆ ಬಟ್ ಡಿ ಬೇಕಲ್ಲ. ಡಿ ಅಂತಂದ್ರೆ ಏನು? ಈ ಯಾವುದಾದ್ರೂ ಎರಡು ಟರ್ಮ್ಗಳ ಡಿಫ್ರೆನ್ಸ್, ಕಾನ್ಸಿಕ್ಯೂಟಿವ್ ಟರ್ಮ್ಗಳ ಡಿಫ್ರೆನ್ಸ್, A2 ಮೈನಸ್ A1, A3 ಮೈನಸ್ A2 ಈ ರೀತಿ ಹೋಗುತ್ತೆ. ಬಟ್ ನಮಗೆ ಇಲ್ಲಿ ಎ ಸಿಕ್ಕಿರೋದ್ರಿಂದ ಅಥವಾ A1 ಸಿಕ್ಕಿರೋದ್ರಿಂದ A2 ಸಿಕ್ತು ನಮಗೆ ಅಂತಂದ್ರೆ A2 ಮತ್ತು A2 ಮೈನಸ್ A1 ಮಾಡಿದ್ರೆ ವಿ ಗೆಟ್ ಡಿ, ಕಾಮನ್ ಡಿಫ್ರೆನ್ಸ್. ಆ A2 ಸಲುವಾಗಿ ನಾವಿಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಈಗ A1 ಸಿಕ್ಕಿದೆ, ಇಲ್ಲಿ A2 ಸಿಗುತ್ತೆ ನಮಗೆ. ಸೊ A2 ಈಕ್ವಲ್ ಟು 22 ಮೈನಸ್ 8. ದಿಸ್ ಈಸ್ ಈಕ್ವಲ್ ಟು 14. ದಟ್ ಈಸ್ A2. ಇಲ್ಲಿ A1 ಇದೆ, ಇಲ್ಲಿ A2 ಇದೆ. ಮತ್ತೆ ಇದನ್ನೇ ಕಾಮನ್ ಡಿಫ್ರೆನ್ಸ್ ಅಂತ ಅನ್ಕೊಳ್ಬಾರ್ದು. ಆಕ್ಚುಲಿ ಕಾಮನ್ ಡಿಫ್ರೆನ್ಸ್ ಅಂತಂದ್ರೇನು? A2 ಮೈನಸ್ A1. ದಿಸ್ ಈಸ್ ಈಕ್ವಲ್ ಟು A2 14 ಇದೆ, ಮೈನಸ್ A1 8. 14 ಮೈನಸ್ 8 6, 6. This is the common difference. First term 8. Right. First term is 8 and common difference is 6. ಈಗ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. A ಪ್ಲಸ್ M ಮೈನಸ್ 1 ಇಂಟು ಡಿ ಈಕ್ವಲ್ ಟು 164. ಎ ಅಂತಂದರೆ 8 ಪ್ಲಸ್ M ಮೈನಸ್ 1 ಇಂಟು ಡಿ ಅಂದರೆ 6 ಈಕ್ವಲ್ ಟು 164. 8 ಆ ಕಡೆ ಹೋದರೆ ಮೈನಸ್ ಆಗುತ್ತೆ. M ಮೈನಸ್ 1 ಇಂಟು 6 ಈಕ್ವಲ್ ಟು 164 ಮೈನಸ್ 8. ದಟ್ ಈಸ್ M ಮೈನಸ್ 1 ಇಂಟು 6 ಈಕ್ವಲ್ ಟು 164 ಮೈನಸ್ 8 ಅಂತಂದರೆ ಐ ಥಿಂಕ್ ವಿ ಗೆಟ್ 156. 156. ಈಗ 6 ಇಂದ ಡಿವೈಡ್ ಮಾಡಿದರೆ 6 1s 6 2s 12, 12, 36 ಉಳಿತು. 6 6s 36. ದೇರ್ಫೋರ್ M ಮೈನಸ್ 1 ಈಕ್ವಲ್ ಟು 26. M ಈಕ್ವಲ್ ಟು ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1 ಆಯಿತು. 26 ಪ್ಲಸ್ 1 27. ಸೊ ಆ 164 ಅನ್ನೋದು ಅದು ಎಷ್ಟನೇ ಟರ್ಮ್ ಅಂತಂದರೆ 27th ಟರ್ಮ್. ಸೊ ದ ವ್ಯಾಲ್ಯೂ ಆಫ್ M is 27. Next one. Insert 5 numbers between 8 and 20. ಇಲ್ಲಿ ಇನ್ಸರ್ಟ್ ಅಂತ ಕೇಳಲ್ಲ. MCQ ನಲ್ಲಿ ಅವರು ವಾಟ್ ಆರ್ ದ 5 numbers between 8 and 26 ಅಂತ ಕೇಳ್ಬೋದು. ಬಟ್ ಆ ಸೀಕ್ವೆನ್ಸ್ ಏನಾಗಬೇಕು? AP ಆಗಬೇಕು. ಆ ರೀತಿ ಆ ಎರಡು ನಂಬರ್ಗಳ ನಡುವೆ ಇರ್ತಕ್ಕಂಥ ಎಷ್ಟು ನಂಬರ್ಸ್ಗಳಲ್ಲಿ 5 ನಂಬರ್ಸ್ಗಳು ಯಾವ್ಯಾವ್ದು ಇರ್ಬೋದು ಅಂತೇಳಿ ಆಪ್ಷನ್ಸ್ಗಳು ಕೊಡ್ಬೋದು. ಒಟ್ಟಲ್ಲಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಬಂದರೆ ಆ MCQನ ಸಾಲ್ವ್ ಮಾಡ್ಬೋದು ಆರಾಮಾಗಿ. ಇಲ್ಲೇನು ಹೇಳ್ತಿದ್ದೇನೆ ಅಂತಂದರೆ ಇನ್ಸರ್ಟ್ 5 ನಂಬರ್ಸ್ ಬಿಟ್ವೀನ್ 8 ಆ್ಯಂಡ್ 26. 2 ನಂಬರ್ಗಳಿದೆ, 8 ಮತ್ತು 26. ಈ 2 ನಂಬರ್ಗಳ ನಡುವೆ ಎಷ್ಟು ನಂಬರ್ಗಳನ್ನು ಇನ್ಸರ್ಟ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಇನ್ಸರ್ಟ್ 5 ನಂಬರ್ಸ್ ಸಚ್ ದಟ್ ದ ರಿಸಲ್ಟಿಂಗ್ ಸೀಕ್ವೆನ್ಸ್ ಈಸ್ ಆನ್ AP. ಆದರೆ ನೀವು ಇನ್ಸರ್ಟ್ ಮಾಡಿದ ಮೇಲೆ
ಆ ಸೀಕ್ವೆನ್ಸ್ ಏನು ಬರುತ್ತಲ್ಲ ಅದು ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗಿರಬೇಕು. ಸೊ ಆ ರೀತಿ 5 ನಂಬರ್ಗಳನ್ನು ನಾವೇನು ಮಾಡಬೇಕು, ಇನ್ಸರ್ಟ್ ಮಾಡಬೇಕು. ಎಷ್ಟು ಬೇಕಾದ್ರೂ ನಾವು ಇನ್ಸರ್ಟ್ ಮಾಡ್ಬೋದು. ಇಲ್ಲಿ ಸ್ಪೆಸಿಫಿಕಲಿ 5 ಅಂತ ಹೇಳಿದ್ದೇನೆ. ಓಕೆ, ಈಗ 8 ಮತ್ತು 26 ನಡುವೆ ಅಂತ ಹೇಳಿದ್ದೇನೆ. ಹಾಗಾಗಿ 8 ಮತ್ತು 26 ನಡುವೆ 5 ನಂಬರ್ಗಳು ಯಾವುದು ಅಂತ ಗೊತ್ತಿಲ್ಲ ನಮಗೆ. ಹಾಗಾಗಿ ನಾನೇನಂತ ಅನ್ಕೊಳ್ತೀನಿ ಅಂತ ಅಂದ್ರೆ ಆ ನಂಬರ್ಗಳು A1, A2, A3, A4, A5 ಆಗಿರಲಿ. ನೋಡಿ, ಇಲ್ಲಿ A1 ಅಂತಂದ್ರೆ ಫಸ್ಟ್ ಟರ್ಮ್ ಅಂತ ಅರ್ಥ ಅಲ್ಲ. ಇನ್ಸರ್ಟ್ ಮಾಡೋ ನಂಬರ್ಗಳಲ್ಲಿ ಫಸ್ಟ್ ಟರ್ಮ್ ಅದು. ಇನ್ಸರ್ಟ್ ಮಾಡೋ ನಂಬರ್ಗಳಲ್ಲಿ ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್, ಇದು ಫಿಫ್ತ್ ಅಂತ ಅರ್ಥ. ಬಟ್ ಸೀಕ್ವೆನ್ಸ್ ಅಂತ ಬಂದಾಗ ಫಸ್ಟ್ ಟರ್ಮ್ ಅನ್ನೋದು ಅಲ್ಲ ಅದು. ಇದು A1 ಫಸ್ಟ್ ಟರ್ಮ್ ಅಲ್ಲ. ಫಸ್ಟ್ ಟರ್ಮ್ ಇಸ್ 8. ಈ ಸೀಕ್ವೆನ್ಸ್ ಅಥವಾ ಇದು ಪ್ರೋಗ್ರೆಷನ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಫಸ್ಟ್ ಟರ್ಮ್ ಇಸ್ 8, ಸೆಕೆಂಡ್ ಟರ್ಮ್ ಇಸ್ A1. ನಾವು ಇನ್ಸರ್ಟ್ ಮಾಡೋದ್ರಲ್ಲಿ ಈ 5 ಟರ್ಮ್ಗಳನ್ನ 5 ನಂಬರ್ಗಳನ್ನ ಇನ್ಸರ್ಟ್ ಮಾಡ್ತಿದ್ವಿ. ಯಾವ್ಯಾವ್ದು ಅಂತ ಗೊತ್ತಿಲ್ಲ, ಹಾಗಾಗಿ ನಾನು A1, A2, A3, A4, A5 ಅಂತ ಅನ್ಕೊಂಡಿದ್ದೀನಿ. ಇದು ನಮಗೆ ಬೇಕಾಗಿರ್ತಕ್ಕಂಥ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ನೋಡಿದ್ರೆ ನಾವು ಏನೇನು ಡಾಟಾ ಬರಿಬಹುದು, ಏನೇನು ಬರಿಬಹುದು? 8 ಫಸ್ಟ್ ಟರ್ಮ್, ಸೊ A = 8 ಅಂತ ಬರಿಬಹುದು. A = 8. 26 ಏನಂತ ಬರಿಬಹುದು? 26 ಈಸ್ AN, nth ಟರ್ಮ್. ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಅದು ಎಷ್ಟನೇ ಟರ್ಮ್ ಅಂತ ಕೂಡ ಬರೆದು ಬಿಡಬಹುದು. ಎಷ್ಟನೇ ಟರ್ಮ್ ಆಗುತ್ತೆ ಅದು ಅಂತಂದ್ರೆ 1, 2, 3, 4, 5, 6, 7 ಸೆವೆಂತ್ ಟರ್ಮ್ ಆಗುತ್ತೆ. ಯಾಕಂದ್ರೆ ಮೊದಲು 2 ಟರ್ಮ್ ಇತ್ತು, ನಡುವೆ 5 ಟರ್ಮ್ಗಳನ್ನ ಇನ್ಸರ್ಟ್ ಮಾಡಿದ್ವಿ. ಸೊ ಒಟ್ಟು ಎಷ್ಟು ಟರ್ಮ್ ಆಯಿತು ಅಂದರೆ 7 ಟರ್ಮ್ಸ್. ಅದು 26 ಲಾಸ್ಟ್ ಆಗಿರೋದ್ರಿಂದ ಇಟ್ ವಿಲ್ ಬಿ ದ 7th ಟರ್ಮ್, ಲಾಸ್ಟ್ ಟರ್ಮ್. ಸೊ AN ಅಂತನಾದ್ರೂ ಬರಿಬಹುದು, ಅಥವಾ ಐ ಕ್ಯಾನ್ ರೈಟ್ ಇಟ್ ಆಸ್ A7. 7th ಟರ್ಮ್ ಈಸ್ 26. ಈಗ A7 26 ಅಂತ ಬರ್ದಿದ್ದೀವಿ ಅಂತಂದ್ರೆ N = ಆಲ್ರೆಡಿ ಡಿಫೈನ್ ಆಯಿತು ಅಂತ ಅರ್ಥ. N = 7. 1, 2, 3, 4, 5, 6, 7 ನಂಬರ್ ಆಫ್ ಟರ್ಮ್ಸ್ ಈಸ್ 7. ಇಷ್ಟು ನಾವು ಬರಿಬಹುದು. ಈಗ ಇದರಿಂದ ನಾವು ಏನು ಫೈಂಡ್ ಔಟ್ ಮಾಡಬಹುದು? ಈಗ A = 8 ಅದನ್ನೇನು ಮಾಡೋಕ್ಕಾಗೋದಿಲ್ಲ. N = 7 ಇಂದ ಕೂಡ ಏನು ಮಾಡೋಕ್ಕಾಗೋದಿಲ್ಲ, ಅವು ಇಂಡಿಪೆಂಡೆಂಟ್. ಈಗ A7 ನೋಡಿ, A7 ಕ್ಯಾನ್ ಬಿ ರಿಟರ್ನ್ ಆಸ್ A + 6D. A7 ಅನ್ನ A + 6D ಅಂತ ಬರಿಬಹುದು. ದಿಸ್ ಈಸ್ ಈಕ್ವಲ್ ಟು 26. ನೋಡಿ, ಈಗ ಕ್ಯಾಪಿಟಲ್ A1 ಇದು ಬೇಕು ನಮಗೆ ಅಂತಂದ್ರೆ, ಮತ್ತೆ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗಿರೋದ್ರಿಂದ ಕಾಮನ್ ಡಿಫರೆನ್ಸ್ ಏನಾದ್ರೂ ಇತ್ತು ಅಂತಂದ್ರೆ ಆ ಕಾಮನ್ ಡಿಫರೆನ್ಸ್ ನ ಈ 8ಕ್ಕೆ ಆಡ್ ಮಾಡಿದ್ರೆ A1 ಸಿಕ್ತಿತ್ತು. ಈ A1 ಗೆ ಮತ್ತೆ ಕಾಮನ್ ಡಿಫರೆನ್ಸ್ ಆಡ್ ಮಾಡಿದ್ರೆ A2 ಸಿಕ್ತಿತ್ತು, ಅಂಡ್ ಸೋ ಆನ್. ಸೊ ಇಲ್ಲಿ ಕಾಮನ್ ಡಿಫರೆನ್ಸ್ ಇಲ್ಲ, ಫಸ್ಟ್ ಟರ್ಮ್ ಇದೆ, ಕಾಮನ್ ಡಿಫರೆನ್ಸ್ ಇಲ್ಲ. ಈ A ಮತ್ತು N ಅನ್ನ ಏನು ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಅವೆರಡನ್ನು ಯೂಸ್ ಮಾಡಲ್ಲ ನಾನು. ಈ A7 ನ ಯೂಸ್ ಮಾಡ್ಬೋದಾಗಿತ್ತು, ಹಾಗಾಗಿ ಇದನ್ನ A + 6D ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ A ಅಂತಂದ್ರೆ ಫಸ್ಟ್ ಟರ್ಮ್ ಇಸ್ 8. 8 + 6D = 26. ನೋಡಿ, ಸಾಲ್ವ್ ಮಾಡಿದ್ರೆ ವಿ ಗೆಟ್ D. 8 ಇದೆ, D ಸಿಗುತ್ತೆ, ಎಲ್ಲ ಟರ್ಮ್ಗಳು ಸಿಗುತ್ತೆ. ಸೊ 8 ಈ ಕಡೆ ತಗೊಳ್ರಿ, -8. ಎಸ್ 6D = 26 - 8. 6D = 26 - 8 ಅಂತಂದ್ರೆ 18. ಎಸ್ 6 1 6 3 18. ಕಾಮನ್ ಡಿಫರೆನ್ಸ್ ಇಸ್ 3. A is 8, ಕಾಮನ್ ಡಿಫರೆನ್ಸ್ ಇಸ್ 3. ಸೊ A1 ಬೇಕು ನಮಗೆ ಅಂತಂದ್ರೆ ಏನು ಮಾಡಬೇಕು? 8 + D ದಟ್ ಈಸ್ 3, 11. A2 ಬೇಕು ಅಂತಂದ್ರೆ A1ಗೆ ಇಲ್ಲೇನು 11 ಬಂದಿರುತ್ತಲ್ಲ, ಇದಕ್ಕೆ D ಆ್ಯಡ್ ಮಾಡಬೇಕು. 11 + 3 ದಟ್ ಈಸ್ 14. A3 = 14 + 3 ದಟ್ ಈಸ್ 17. A4 = 17 + 3 ದಟ್ ಈಸ್ 20. A5 = 20 + 3 23. ನೆಕ್ಸ್ಟ್ ಟರ್ಮ್ ಯಾವುದು? 26. ನೋಡಿ, 23ಗೆ +3 ಆ್ಯಡ್ ಮಾಡಿದ್ರೆ ಅಂತಂದ್ರೆ ವಿ ಗೆಟ್ 26, ಲಾಸ್ಟ್ ಟರ್ಮ್. ಸೊ ಯಾವ್ಯಾವ ಟರ್ಮ್ಗಳನ್ನ ನಾವು ಆಕ್ಚುಲಿ ಇನ್ಸರ್ಟ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಇನ್ಸರ್ಟ್ 11, 14, 17, 20 and 23 so that this progression becomes an arithmetic progression. This sequence becomes an arithmetic progression. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದ್ರೆ ಅಲ್ಲೇನು ಡಾಟಾ ಕೊಟ್ಟಿರ್ತಾರಲ್ಲ ಅದೇ ಡಾಟಾನ ಕರೆಕ್ಟಾಗಿ ಯೂಸ್ ಮಾಡ್ಬೇಕಷ್ಟೇ, ಪ್ರಾಪರ್ ಆಗಿ ಯೂಸ್ ಮಾಡಬೇಕು. ಬಟ್ ಅದರ ಹಿಂದೆ ಒಂದಷ್ಟು ಬೇಸಿಕ್ ಏನಿರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಳ್ತೀವಿ ನಾವು.
ಸಂಜೀವ್ ವಿ ರಾಯ್ಕರ್ ಟೆಟ್ಟಿಗೆ ಬರೆದಿದ್ದಾರೆ ಅನಿಸುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸು. ಟೆಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದಾರೆ ಅವರು. ಹೌದು, ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ GPT ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲನೂ ಸಾಲ್ವ್ ಮಾಡಿದ್ದೀನಿ. ಟೆಟ್ ಕ್ವಶನ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ. ಅವೆರಡನ್ನೂ ರೆಫರ್ ಮಾಡಿ, ಭಾಳ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, now let us move towards arithmetic mean. ಓಕೆ, ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನೆಕ್ಸ್ಟ್ ಟಾಪಿಕ್ ಏನು ಅಂತಂದ್ರೆ ಅರಿಥ್ಮೆಟಿಕ್ ಮೀನ್. ಅರಿಥ್ಮೆಟಿಕ್ ಮೀನ್ ಇದನ್ನ ಕನ್ನಡದಲ್ಲಿ ಸಮಾಂತರ ಮಾಧ್ಯ ಅಂತ ಕರೀತಾರೆ. ಸಮಾಂತರ ಮಾಧ್ಯ. ಸಪೋಸ್ ಇಲ್ಲಿ 3 ನಂಬರ್ಗಳಿದೆ ಅಂತ ಅನ್ಕೊಳ್ರಿ, ಎ ಬಿ, ಮತ್ತು ಆ 3 ನಂಬರ್ಗಳು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇದೆ ಅಂತ ಅನ್ಕೊಳ್ಳೋಣ. ಅಥವಾ 3 ನಂಬರ್ ಅನ್ನೋದಕ್ಕಿಂತಲೂ 2 ನಂಬರ್ಸ್ನ ಫಸ್ಟಿಗೆ ಕನ್ಸಿಡರ್ ಮಾಡಿ. ಈಗೇನು ಮಾಡಿದ್ವಲ್ಲ ಅದೇ ಆ್ಯಕ್ಚುಲಿ ಮಾಡ್ತಾ ಇರೋದಿಲ್ಲಿ. 2 ನಂಬರ್ಸ್ ಇದೆ ಅಂತ ಅನ್ಕೊಳ್ರಿ, ಎ ಮತ್ತು ಬಿ. ಈಗ ನಾವೇನು ಮಾಡಬೇಕು ಅಂತಂದರೆ, ವಿ ವಾಂಟ್ ಟು ಇನ್ಸರ್ಟ್ ಎ ನ್ಯೂ ನಂಬರ್ ಇನ್ ಬಿಟ್ವೀನ್ ದೀಸ್ 2 ನಂಬರ್ಸ್ ಸೊ ದಟ್ ಏನು ರಿಸಲ್ಟಿಂಗ್ ಸೀಕ್ವೆನ್ಸ್ ಏನಿರುತ್ತಲ್ಲ ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗಬೇಕು. ಹಾಗಾದರೆ ವಾಟ್ ಶುಡ್ ಬಿ ಇನ್ಸರ್ಟೆಡ್ ಇನ್ ದೀಸ್ 2 ನಂಬರ್ಸ್, ಬಿಟ್ವೀನ್ ದೀಸ್ 2 ನಂಬರ್ಸ್, ಸೊ ದಟ್ ದ ರಿಸಲ್ಟಿಂಗ್ ಸೀಕ್ವೆನ್ಸ್ ಬಿಕಮ್ಸ್ ಅನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಆ ಇನ್ಸರ್ಟ್ ಮಾಡಬೇಕಾಗಿರೋ ನಂಬರ್ನ ನಾನು ಕ್ಯಾಪಿಟಲ್ ಎ ಅಂತ ಅನ್ಕೊಳ್ತೀನಿ. ದಿಸ್ ಈಸ್ ನಥಿಂಗ್ ಬಟ್ ಅರಿಥ್ಮೆಟಿಕ್ ಮೀನ್. ನಾವೇನು ಇನ್ಸರ್ಟ್ ಮಾಡ್ತಿದೀವಲ್ಲ ಅದನ್ನು ನಾವು ಅರಿಥ್ಮೆಟಿಕ್ ಮೀನ್ ಅಂತ ಕರಿತೀವಿ. ಹಾಗಾದ್ರೆ ಅಲ್ಲಿ ಯಾವ ವ್ಯಾಲ್ಯೂವನ್ನು ನಾವು ಇನ್ಸರ್ಟ್ ಮಾಡಬೇಕು? ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗಬೇಕು ಅಂತ ಹೇಳಿರೋದ್ರಿಂದ ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳ ಡಿಫರೆನ್ಸ್ ಕಾನ್ಸ್ಟೆಂಟ್ ಆಗಿರಬೇಕು. ಸೊ ಇಲ್ಲಿ ಫಸ್ಟ್ ಟರ್ಮ್ ಎ, ಸೆಕೆಂಡ್ ಟರ್ಮ್ ಕ್ಯಾಪಿಟಲ್ ಎ, ಥರ್ಡ್ ಟರ್ಮ್ ಇಸ್ ಬಿ. ಅಥವಾ ಇದನ್ನು ನಾನು A1, A2, A3 ಅಂತ ಅನ್ಕೊಂಡ್ರೆ ಕಾಮನ್ ಡಿಫರೆನ್ಸ್ ಯೂಶುವಲಿ ಯಾವ ರೀತಿ ಡಿಫೈನ್ ಮಾಡ್ತೀವಿ ನಾವು? A2 ಮೈನಸ್ A1 ಅಂತ ಡಿಫೈನ್ ಮಾಡ್ತೀವಿ. A2 ಮೈನಸ್ A1, ದಟ್ ಈಸ್ ನಥಿಂಗ್ ಬಟ್ A3 ಮೈನಸ್ A2. But here we know that A2 is capital A minus A1 is A, and this is equal to A3 is B minus A2 is capital A. ಈಗ ಎರಡೂ ಕೂಡ ಈಕ್ವಲ್ ಆಗಿರಬೇಕು ಅಂತ ಹೇಳಿರೋದ್ರಿಂದ ಈ ಈಕ್ವೇಶನ್ ಅನ್ನ ಕನ್ಸಿಡರ್ ಮಾಡಿ. ಎರಡೂ ಕೂಡ ಕಾಮನ್ ಡಿಫರೆನ್ಸ್ಗೆ ಈಕ್ವಲ್ ಆಗಿರಬೇಕು. ಸೊ ಎ ಮೈನಸ್ ಎ, ಕ್ಯಾಪಿಟಲ್ ಎ ಮೈನಸ್ ಎ ಏನು ವ್ಯಾಲ್ಯೂ ಬರುತ್ತಲ್ಲ, ಬಿ ಮೈನಸ್ ಕ್ಯಾಪಿಟಲ್ ಎ ಕೂಡ ಅದೇ ವ್ಯಾಲ್ಯೂ ಬರುತ್ತೆ. ಹಾಗಾಗಿ ದೀಸ್ 2 ವ್ಯಾಲ್ಯೂಸ್ ಶುಡ್ ಬಿ ಈಕ್ವಲ್. So consider this equation. Now minus a ಈ ಕಡೆ ಬರಲಿ, e minus a ಆ ಕಡೆ ಹೋಗಲಿ. So a plus a this is equal to minus a ಈ ಕಡೆ ಬಂದರೆ plus a ಆಯಿತು. Therefore a plus b ಅಂತ ಬರೀಬಹುದು. a plus a is 2a and this is equal to a plus b. So capital A equal to a plus b divided by 2. This is arithmetic mean of 2 numbers a and b. ಎ ಮತ್ತು ಬಿಗಳ ನಡುವಿನ ಸಮಾಂತರ ಮಾಧ್ಯ ಹೆಂಗೆ ಕಂಡುಹಿಡಿತೀವಿ ನಾವು ಅಂತಂದರೆ, ಆ ಎರಡೂ ನಂಬರ್ಗಳನ್ನ ಆ್ಯಡ್ ಮಾಡಬೇಕು, ಡಿವೈಡ್ ಬೈ 2 ಮಾಡಬೇಕು. ಅಷ್ಟು ಮಾಡಿದ್ರಿ ಅಂತಂದರೆ ವಿ ಗೆಟ್ ಅರಿಥ್ಮೆಟಿಕ್ ಮೀನ್, ಸಮಾಂತರ ಮಾಧ್ಯ ನಮಗೆ ಸಿಗ್ತದೆ. ಕ್ವಶನ್ಸ್ ನೋಡೋಣ. ಓಕೆ, ಇನ್ಸರ್ಟ್ ಮಾಡೋದ್ರ ಪ್ರಾಬ್ಲಮ್ಸ್ಗಳು. ಇನ್ಸರ್ಟ್ 3 ನಂಬರ್ಸ್ ಅನ್ಬೋದು ಅಥವಾ ಅರಿಥ್ಮೆಟಿಕ್ ಮೀನ್ ಅಂತ ಅನ್ಬೋದು. ಇಲ್ಲಿ ಒಂದು ಅರಿಥ್ಮೆಟಿಕ್ ಮೀನ್ ಮಾತ್ರ ನಾವು ಫೈಂಡ್ ಔಟ್ ಮಾಡಿದ್ದು.
ಅಲ್ಲೇನು ಫೈಂಡ್ ಔಟ್ ಮಾಡಿದ್ವಲ್ಲ ಆ 5 ನಂಬರ್ಗಳು ಅವೆಲ್ಲನೂ ಅರಿಥಮೆಟಿಕ್ ಮೀನ್ಗಳೇ ಆ್ಯಕ್ಚುಲಿ. ಓಕೆ, find arithmetic mean between 7 and 13. 7 ಮತ್ತು 13 ನಡುವೆ ಅರಿಥಮೆಟಿಕ್ ಮೀನ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ. ಯಾವುದಾದ್ರೂ 2 ನಂಬರ್ಗಳು ನೀವು ಫೈಂಡ್ ಔಟ್ ತಗೊಳ್ಬಹುದು ಆ್ಯಕ್ಚುಲಿ. ಸಿಂಪಲ್, ಏನಿಲ್ಲ, ಈ ಕ್ಯಾಪಿಟಲ್ ಎ ಫೈಂಡ್ ಔಟ್ ಮಾಡಬೇಕು. ಈ ನಂಬರ್ ಬರುತ್ತೆ ಕ್ಯಾಪಿಟಲ್ ಎ ಈಕ್ವಲ್ ಟು ಅರಿಥಮೆಟಿಕ್ ಮೀನ್. ಇದನ್ನ ಕೆಲವೊಮ್ಮೆ ಎ ಎಂ ಅಂತ ಕೂಡ ಬರೀತಾರೆ, ಅರಿಥಮೆಟಿಕ್ ಮೀನ್ ಅಂತೇಳಿ. ಕೆಲವೊಮ್ಮೆ ಕ್ಯಾಪಿಟಲ್ ಎ ಅಂತ ಬರೀತಾರೆ. ಇದು ಎ, ಇದು ಬಿ. 7 + 13/2, ದಟ್ ಈಸ್ 20/2. ಇಟ್ ಈಸ್ ನಥಿಂಗ್ ಬಟ್ 10. ಸೊ ನಡುವೆ ಬರಬೇಕಾಗಿರುವಂಥ ನಂಬರ್ ಯಾವುದು ಅಂತಂದರೆ 10 ಅಂತ. ಸೊ ಅಲ್ಲಿ ಆ್ಯಕ್ಚುಲಿ ಏನಾಗುತ್ತೆ, 7, 10, 13 ಆಗುತ್ತೆ. ಬೇಕಾದ್ರೆ ನೀವು ನೋಡ್ಬೋದು, ಕಾಮನ್ ಡಿಫ್ರೆನ್ಸ್ ಸೇಮ್ ಇರುತ್ತೆ. 7 + 3 10, 10 + 3 13. ಸೊ ಈ ರೀತಿ ಅರಿಥಮೆಟಿಕ್ ಮೀನ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಇರುತ್ತೆ ಇಲ್ಲಿ. ಆ ಇನ್ಸರ್ಟ್ ಮಾಡಿದವಲ್ಲ ಅವೆಲ್ಲನೂ ಆ್ಯಕ್ಚುಲಿ ಅರಿಥಮೆಟಿಕ್ ಮೀನ್ಸ್ಗಳೇ. ರೈಟ್. ಸೊ ಈ ಥರ ಅರಿಥಮೆಟಿಕ್ ಮೀನ್ಗಳು ಇನ್ಸರ್ಟ್ ಮಾಡ್ತೀವಿ ನಾವು. ನೆಕ್ಸ್ಟ್ ನೋಡಿ, ಇಲ್ಲಿ ಬರೋದು ಸಮ್ ಆಫ್ 3 ನಂಬರ್ಸ್ ಆ್ಯಂಡ್ ಪ್ರೊಡಕ್ಟ್ ಆಫ್ 3 ನಂಬರ್ಸ್, ಅಥವಾ ಸಮ್ ಆಫ್ 4 ನಂಬರ್ಸ್ ಪ್ರೊಡಕ್ಟ್ ಆಫ್ 4 ನಂಬರ್ಸ್. ಈ ರೀತಿ ಕ್ವಶನ್ಸ್ಗಳು ಕೇಳ್ತಾರೆ. ಅದು ಭಾಳ ಇಂಪಾರ್ಟೆಂಟ್. ಏನು ಕೊಟ್ಟಿರ್ಬೇಕಲ್ಲಿ ಕಂಡೀಷನ್ ಯಾವ ರೀತಿ ಇರಬೇಕು ಅಂತಂದರೆ, ಸಮ್ ಮತ್ತು ಪ್ರೊಡಕ್ಟ್. ಸಮ್ ಕೊಟ್ಟಿರಬೇಕು ಮತ್ತು ಪ್ರೊಡಕ್ಟ್ ಕೊಟ್ಟಿರಬೇಕು. ಇಲ್ಲಿ 3 ನಂಬರ್ಸ್ ಅಂತ ಕೊಟ್ಟರೆ, ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ 3 ನಂಬರ್ಸ್ ಅಂತ ಕೊಟ್ಟರೆ, ನೀವು ಮತ್ತೆ ಎ + ಡಿ, a + 2d ಅಂತ ತಗೊಳ್ಬಾರ್ದು. ತಗೊಂಡ್ರೆ ಬರುತ್ತಾ ಅಂತಂದರೆ ಬರುತ್ತೆ, ಬಟ್ ಭಾಳ ಕಾಂಪ್ಲಿಕೇಟೆಡ್ ಆಗುತ್ತೆ. ಅದಕ್ಕಿಂತ ಈಸಿ ಮೆಥಡ್ ಯಾವುದು ಅಂತಂದರೆ, ಆ 3 ಟರ್ಮ್ಗಳನ್ನೇನು ನಾವು ಸೆಲೆಕ್ಟ್ ಮಾಡ್ತೀವಿ ಅದನ್ನು ಭಾಳ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ಏನು ಸೆಲೆಕ್ಟ್ ಮಾಡಿ ಅಲ್ಲಿ ಅಂತಂದರೆ, a - d, a + d. ಇದು ಯಾವಾಗ ನಾನು ಹೇಳ್ತಿರೋದು ಅಂತಂದರೆ, ಇದು ಟರ್ಮ್ಸ್, ನಂಬರ್ ಆಫ್ ಟರ್ಮ್ಸ್. ಮತ್ತು ನಾವು ಏನು ಕನ್ಸಿಡರ್ ಮಾಡ್ಬೇಕಂತ ಇಲ್ಲಿ ಬರ್ತಿದ್ದೀವಿ. ಈ ರೀತಿ ಕನ್ಸಿಡರ್ ಮಾಡಿದಾಗ ಕಾಮನ್ ಡಿಫ್ರೆನ್ಸ್ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಡಿ ಆಗಿರುತ್ತೆ. ಈ ಸಿಚುವೇಶನ್ ಅಲ್ಲಿ ಕಾಮನ್ ಡಿಫ್ರೆನ್ಸ್ ವಿಲ್ ಬಿ ಡಿ. ನಾನು ಆಮೇಲೆ ಹೇಳ್ತಿರೋದು ಇನ್ನು ಕ್ಲಿಯರ್ ಆಗಿ. ಇಲ್ಲೇ ನಾವು ಬರೆದಿದ್ದೀವಿ ಎ, ದಿಸ್ ಇಸ್ ನಾಟ್ ದ ಫಸ್ಟ್ ಟರ್ಮ್. ಇಲ್ಲಿ ಎ ಮತ್ತು ಡಿ ಏನಿದಾವಲ್ಲ, ಈ ಎ ಮತ್ತು ಡಿಗಳಿಗೂ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಏನು ಬಳಸಿದೀವಲ್ಲ ಎ ಮತ್ತು ಡಿ, ಅದಕ್ಕೂ ಏನು ಸಂಬಂಧ ಇಲ್ಲ. ಇಲ್ಲಿ ಎ ಅಂತಂದ್ರೆ ಮತ್ತು ಡಿ ಅಂತಂದ್ರೆ ಜಸ್ಟ್ ನೊಟೇಷನ್ಸ್. ಇಲ್ಲಿ ಎ ಅಂದ್ರೆ ಫಸ್ಟ್ ಟರ್ಮ್ ಅಲ್ಲ, ಡಿ ಅಂದ್ರೆ ಕಾಮನ್ ಡಿಫರೆನ್ಸ್ ಅಲ್ಲ. ಈ ಸಿಚುವೇಶನ್ ಅಲ್ಲಿ ಫಸ್ಟ್ ಟರ್ಮ್ ಯಾವುದು ಅಂತಂದ್ರೆ ಎ - ಡಿ. ಎ - ಡಿ ಇಸ್ ದ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಇಸ್ ಎ, ಥರ್ಡ್ ಟರ್ಮ್ ಇಸ್ a + d. ಇಲ್ಲಿ ಎ ಅಂದ್ರೆ ಫಸ್ಟ್ ಟರ್ಮ್ ಅಲ್ಲ, ಡಿ ಅಂದ್ರೆ ಕಾಮನ್ ಡಿಫರೆನ್ಸ್ ಅಲ್ಲ. ಈ ಸಿಚುವೇಶನ್ ಅಲ್ಲಿ ಕಾಮನ್ ಡಿಫರೆನ್ಸ್ ಏನು ಬರುತ್ತೆ ಅಂದ್ರೆ ಡಿ ಬರುತ್ತೆ. ಬಟ್ ಇಲ್ಲಿ ಏನು ಬಳಸಿದ್ವಿ ನಾವು ಡಿ, ದಿಸ್ ಇಸ್ ನಾಟ್ ದ ಕಾಮನ್ ಡಿಫರೆನ್ಸ್. ಅದ್ ನೆನ್ಪಿಟ್ಕೊಳ್ರಿ. ಓಕೆ, ಯಾಕಂದ್ರೆ ನೆಕ್ಸ್ಟ್ ಬರುತ್ತೆ ನೋಡ್ರಿ, ಇಲ್ಲಿ ಡಿ ಅಂದ್ರೆ ಕಾಮನ್ ಡಿಫರೆನ್ಸ್ ಆಯಿತು, ಮತ್ತು ಕಾಮನ್ ಡಿಫರೆನ್ಸ್ ಏನು ಬಂದಿದೆ, ಡಿ ಬಂದಿದೆ. ಅದು ಓಕೆ. ನೆಕ್ಸ್ಟ್ ಬರಬೇಕಾದ್ರೆ ಅಲ್ಲಿ ಕಾಮನ್ ಡಿಫರೆನ್ಸ್ ಬೇರೆ ಇರುತ್ತೆ. ಸೊ ಅದನ್ನು ನೀವು ತಿಳ್ಕೊಳ್ಬೇಕು. ಒಂದು ವೇಳೆ 4 ಟರ್ಮ್ಸ್ ಅಂತ ಕೊಟ್ಟಿದ್ರೆ ಇದನ್ನ ಯಾವಾಗ ಬಳಸ್ಬೇಕು ನಾವು, ಸಮ್ ಆಫ್ ಟರ್ಮ್ಸ್ ಅಂಡ್ ಪ್ರಾಡಕ್ಟ್ ಆಫ್ ಟರ್ಮ್ಸ್ಗಳನ್ನ ಕೊಟ್ಟಿದ್ದಾಗ. 3 ಟರ್ಮ್ಸ್ ಕೊಟ್ಟಿದ್ರು, ಸಮ್ ಆಫ್ 3 ಟರ್ಮ್ಸ್ ಅಂಡ್ ಪ್ರಾಡಕ್ಟ್ ಆಫ್ 3 ಟರ್ಮ್ಸ್ ಅಂತ ಏನಾದ್ರು ಕೊಟ್ಟಿದ್ರೆ, ನೀವು ಆ 3 ಟರ್ಮ್ಗಳು ಯಾವುದು ಅಂತ ತಗೋಬೇಕು, a - d, a ಅಂಡ್ a + d ಆಗಿರಲಿ. a + d, a + 2d ತಗೋಬಾರದು, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. 4 ಟರ್ಮ್ಸ್ ಕೊಟ್ಟಿದ್ರೆ ಆವಾಗ ನೀವು ಕನ್ಸಿಡರ್ ಮಾಡಬೇಕಾಗಿರೋದು a - d, ಇಲ್ಲಿ a + d, a ಪ್ಲಸ್ ಇಲ್ಲಿ ಎಷ್ಟಿದೆ, ಇದು 2d ಇದೆ. 2d ಅಂದರೆ a + 3d ಆಗುತ್ತೆ. ಇಲ್ಲಿ a - 3d ಆಗುತ್ತೆ. ಈ ರೀತಿ ತಗೋಬೇಕು. ಇಲ್ಲಿ ಫಸ್ಟ್ ಟರ್ಮ್ ಯಾವುದು, a - 3d ಇಸ್ ದ ಫಸ್ಟ್ ಟರ್ಮ್. ಇದು ಫಸ್ಟ್ ಟರ್ಮ್, ಎ ಅಲ್ಲ. ಅದಕ್ಕೆ ನಾನು ಹೇಳಿದ್ದು ಎ ಅನ್ನೋದಕ್ಕೂ ಅಲ್ಲಿ ಬಳಸಿದಂಥ ಎಗೂ ಭಾಳ ವ್ಯತ್ಯಾಸ ಇದೆ. ಅಲ್ಲಿ ಎ ಅಂದರೆ ಫಸ್ಟ್ ಟರ್ಮ್, ಆದರೆ ಇಲ್ಲಿ ಎ ಅಂದರೆ ಜಸ್ಟ್ ನೊಟೇಷನ್.
ಇಲ್ಲಿ ಎ ಡಿ ಅಂತ ತಗೋಬೇಕಾಗಿಲ್ಲ, ಎಕ್ಸ್ ವೈ ಅಂತ ತಗೊಳ್ರಿ ನಡೆಯುತ್ತದೆ. ಎಕ್ಸ್ ಮೈನಸ್ 3D, ಎಕ್ಸ್ ಮೈನಸ್ ವೈ, ಎಕ್ಸ್ ಮೈನಸ್ ಡಿ, ಎಕ್ಸ್ ಪ್ಲಸ್ 3D 3y ಅಂತ ತಗೊಳ್ರಿ, ತಗೋಬಹುದು. ಇಲ್ಲಿ ಕಾಮನ್ ಡಿಫರೆನ್ಸ್ ಏನಾಗಿರುತ್ತೆ ಅಂತಂದ್ರೆ ಇಟ್ ವಿಲ್ ಬಿ 2D. ಕಾಮನ್ ಡಿಫರೆನ್ಸ್ ವಿಲ್ ಬಿ 2D. ನೋಡಿ ಬೇಕಿದ್ರೆ ಎ ಮೈನಸ್ 3D ಇದೆ, ಪ್ಲಸ್ 2D ಮಾಡಿದ್ರಿ ಅಂತಂದ್ರೆ ಎ ಮೈನಸ್ ಡಿ ಬರುತ್ತೆ, ಮತ್ತು ಪ್ಲಸ್ 2D ಮಾಡಿದ್ರಿ ಅಂತಂದ್ರೆ ಎ ಪ್ಲಸ್ ಡಿ ಬರುತ್ತೆ, ಪ್ಲಸ್ 2D ಮಾಡಿದ್ರೆ ಎ ಪ್ಲಸ್ 3D ಬರುತ್ತೆ. ಕಾಮನ್ ಡಿಫರೆನ್ಸ್ ಏನು? 2 ಟೈಮ್ಸ್ ಆಫ್ ದಿಸ್ ವೇರಿಯಬಲ್ ಅಂತ ಅಷ್ಟೇ. ಅದೇ ಕಾಮನ್ ಡಿಫರೆನ್ಸ್ ಡಿ ಇರಬೇಕಲ್ಲ, ನಾನು ಅದಕ್ಕೆ ಹೇಳ್ತಿರೋದು. ಡಿ ಅಲ್ಲ, ಕಾಮನ್ ಡಿಫರೆನ್ಸ್ಗೂ ಈ ಡಿಗೂ ಸಂಬಂಧ ಇಲ್ಲ ಅಂತ ಅದಕ್ಕೆ ಹೇಳ್ತಾರೆ ನಾನು ಪದೇ ಪದೇ. ಇಲ್ಲಿ ಫಸ್ಟ್ ಟರ್ಮ್ ಅಂದ್ರೆ ಎ ಮೈನಸ್ 3D ಅಷ್ಟೇ. ಕಾಮನ್ ಡಿಫರೆನ್ಸ್ ಅಂತಂದ್ರೆ 2 ಟೈಮ್ಸ್ ಆಫ್ ದಿಸ್ ವೇರಿಯಬಲ್ ಅಷ್ಟೇ. ಗೊತ್ತಾಯ್ತಾ? ಇದು ಡಿಫರೆನ್ಸ್, ಇದು ಕಾಮನ್ ಡಿಫರೆನ್ಸ್. ಇದೆಲ್ಲ ಕಾಮನ್ ಡಿಫರೆನ್ಸ್ಗಳು. ಇವು ನಾವು ಕನ್ಸಿಡರ್ ಮಾಡಬೇಕಾಗಿರೋ ಟರ್ಮ್ಸ್ಗಳು. ಅದು ಎಷ್ಟು ಟರ್ಮ್ಗಳು ಕೊಟ್ಟಿರ್ತಾರಲ್ಲ ಅದಿದು. ಒಂದು ವೇಳೆ 5 ಟರ್ಮ್ಸ್ ಅಂತ ಕೊಟ್ರೆ ಯೂಶುವಲಿ ನಮಗೆ ಕೇಳೋದು ಇದು ಮಾತ್ರ. ಕೆಲವೊಮ್ಮೆ ಮಿತಿ ಮೀರಿದ್ರೆ ಇದು ಕೇಳಬಹುದು. ನಾರ್ಮಲ್ ಆಗಿ ಕೇಳೋದು 3 ಟರ್ಮ್ಸ್ ಅಷ್ಟೇ. ಓಕೆ, 5 ಟರ್ಮ್ಗಳು ಅಂತ ಕೊಟ್ಟಿದ್ರೆ ಮತ್ತೆ ನಾವು ಆಡ್ ನಂಬರ್ಸ್ ಇದಕ್ಕೆ ರಿಪೀಟ್ ಆಗ್ಬೇಕು, ಏನು ವಾಪಸ್ ಬರಬೇಕು. ಎ ಪ್ಲಸ್ ಡಿ, ಎ ಪ್ಲಸ್ ಇಲ್ಲಿ 2D, ಈ ಕಡೆ ಎ ಮೈನಸ್ ಡಿ, ಎ ಮೈನಸ್ 2D. ನೋಡಿ 1 2 3 4 5 terms. Here also common difference is D. So first term ಯಾವುದು? A minus 2D. Next term A minus D. Next one D, A plus D, A plus 2D. ಒಂದು ವೇಳೆ 6 ಟರ್ಮ್ಸ್ ಅಂತ ಕೊಟ್ಟಿದ್ರೆ, ಅಂದ್ರೆ ಒಂದು ಪ್ಯಾಟರ್ನ್ ಸಿಕ್ಕರೆ ಅವ್ರು ಎಷ್ಟು ಕೊಟ್ಟರು ಕೊಡೋನು ನೀವು ಮಾಡ್ಬೋದು ಅಂತ. ಇಲ್ಲಿಗೆ ಬರ್ಬೇಕೀಗ. ಇಲ್ಲಿಂದ ನಾವು ಪ್ಯಾಟರ್ನ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಎ ಮೈನಸ್ ಡಿ, ಎ ಪ್ಲಸ್ ಡಿ ಇತ್ತು. 2D ನ ಆ್ಯಡ್ ಮಾಡ್ತಾ ಹೋಗಿ, 2D ನ ಸಬ್ಟ್ರಾಕ್ಟ್ ಮಾಡ್ತಾ ಹೋಗಿ. ಈ ಕಡೆ 2D ಆ್ಯಡ್ ಮಾಡಿದ್ರೆ ಎ ಪ್ಲಸ್ 3D, ಎ ಪ್ಲಸ್ 5D ಬರುತ್ತೆ. ಈ ಕಡೆ ಸಬ್ಟ್ರಾಕ್ಟ್ ಮಾಡ್ತಾ ಬಂದ್ರೆ ಎ ಮೈನಸ್ 3D, ಎ ಮೈನಸ್ 5D. ಇಲ್ಲಿ ಕಾಮನ್ ಡಿಫರೆನ್ಸ್ ಏನು? ಮತ್ತೆ ಅದೇ ಕಾಮನ್ ಡಿಫರೆನ್ಸ್ 2D ವಿಲ್ ಬಿ ದ ಕಾಮನ್ ಡಿಫರೆನ್ಸ್. 2 ಟೈಮ್ಸ್ ಆಫ್ ದ ವೇರಿಯಬಲ್ D ವಿಲ್ ಬಿ ಕಾಮನ್ ಡಿಫರೆನ್ಸ್. ಇಲ್ಲಿ ಫಸ್ಟ್ ಟರ್ಮ್ ಯಾವುದು? ಎ ಮೈನಸ್ 5D, ನೆಕ್ಸ್ಟ್ ಎ ಮೈನಸ್ 3D, ನೆಕ್ಸ್ಟ್ ಒನ್ ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3D, ಎ ಪ್ಲಸ್ 5D ಆ್ಯಂಡ್ ಸೊ ಆನ್. ನಿಮಗೆ 7 8 ಬೇಕು ಅಂತಂದ್ರೆ ಈ ರೀತಿ ಕಂಟಿನ್ಯೂ ಮಾಡಬಹುದು. ಆದರೆ ಯೂಶುವಲಿ ಕೇಳೋದಿಲ್ಲ, ನಾರ್ಮಲಿ ಕೇಳೋದಿಲ್ಲ. ನಿಮ್ಗೆ ಕೇಳೋದು 3 ಬಿಟ್ರೆ 4, ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಬಟ್ ನಮ್ಗೆ ಗೊತ್ತಿರಬೇಕು. ಓಕೆ, ಇದೇ ರೀತಿ ಯಾಕೆ ತಗೊಳ್ಬೇಕು ನಾವು ಅಂತಂದ್ರೆ, ಸಮ್ ಅಂತ ಕೊಟ್ಟಾಗ ಈ 3 ಟರ್ಮ್ಗಳನ್ನ ಆ್ಯಡ್ ಮಾಡಿಬಿಟ್ರಿ ಅಂತಂದ್ರೆ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗಿ ವಿ ಗೆಟ್ ದ ವ್ಯಾಲ್ಯೂ ಆಫ್ ಎ. ಒಂದು ವೇರಿಯಬಲ್ ವ್ಯಾಲ್ಯೂ ಸಿಕ್ಬಿಡ್ತು. ಅದನ್ನು ಮತ್ತೊಂದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದ್ರೆ ಡಿ ವ್ಯಾಲ್ಯೂ ಕೂಡ ಸಿಗ್ತದೆ. ಪ್ರಾಡಕ್ಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿ ವ್ಯಾಲ್ಯೂ ಸಿಗ್ತದೆ. ಸೊ ಇಮಿಡಿಯೇಟ್ಲಿ ಎ ಮತ್ತು ಡಿ ಎರಡೂ ವೇರಿಯಬಲ್ಗಳ ವ್ಯಾಲ್ಯೂ ಸಿಗ್ತದೆ. ಅದನ್ನ ತಗೊಂಡು ಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರಿ ಅಂತಂದ್ರೆ ಆ ಸೀಕ್ವೆನ್ಸ್ ಯಾವುದು ಅಂತೇಳಿ ನಮಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಅದ್ರ ಬದಲಿಗೆ ಎ ಪ್ಲಸ್ ಡಿ, ಎ ಪ್ಲಸ್ 2D ಅಂತ ಏನಾದರೂ ಮಾಡಕ್ಕೆ ಹೋದ್ರೆ ಡೆಫಿನೆಟ್ಲಿ ಯು ಮೇ ಗೆಟ್ ದ ರಿಸಲ್ಟ್. ಆದರೆ ಬಹಳ ಸುತ್ತಿ ಬಳಸಿ ನಮಗೆ ಆನ್ಸರ್ ಸಿಗುತ್ತೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಹಾಗಾಗಿ ಬೆಟರ್ ಟು ಯೂಸ್ ದಿಸ್ ಮೆಥಡ್. ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಡ್ರಿ. 3 ಇತ್ತು, ಒಂದು ಆಡ್ ನಂಬರ್ ಅಲ್ಲಿ ಇತ್ತು ಅಂತಂದ್ರೆ ನಂಬರ್ಸು ಮಿಡಲ್ ಟರ್ಮ್ ಎ ಇಟ್ಟು ಕಾಮನ್ ಡಿಫರೆನ್ಸ್ ಡಿ ಇಟ್ಟು ಒಂದು ಇನ್ಕ್ರೀಸ್ ಮಾಡಿ ಡಿಕ್ರೀಸ್ ಮಾಡಿ, ಇನ್ಕ್ರೀಸ್ ಮಾಡಿ ಡಿಕ್ರೀಸ್ ಮಾಡಿ. ಒಂದು ವೇಳೆ ಈವನ್ ನಂಬರ್ ಆಗಿತ್ತು ಅಂತಂದ್ರೆ ಎ ತಗೊಳ್ಬಾರ್ದು, ಬಟ್ ಅದರ ಬದಲಿಗೆ ಎ ಮೈನಸ್ ಡಿ ಮತ್ತು ಎ ಪ್ಲಸ್ ಡಿ ಗಳನ್ನ ಮಧ್ಯದಲ್ಲಿ ತಗೊಂಡು ಕಾಮನ್ ಡಿಫರೆನ್ಸ್ ಅನ್ನ 2 ಟೈಮ್ಸ್ ಆಫ್ ದ ವೇರಿಯಬಲ್ ಡಿ ತಗೊಂಡು 2D ನ ಆ್ಯಡ್ ಮಾಡಿ 2D ನ ಸಬ್ಟ್ರಾಕ್ಟ್ ಮಾಡಿ ನಿಮ್ಗೆ ಬೇಕಾಗಿರೋಂಥ ಏನು ಟರ್ಮ್ಸ್ಗಳು ಸಿಕ್ಬಿಡ್ತದೆ. ಸೊ ಈ ಪ್ಯಾಟರ್ನ್ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟರ್ಮ್ಸ್ಗಳಿಗೆ ನೀವು ಬರ್ಕೊಳ್ಬೋದು ಜನರಲ್ ಆಗಿ. ಓಕೆ, ಈಗ ಇದೇ ಥರದ ಕ್ವಶನ್ಸ್ಗಳನ್ನ ಈಗ ಸಾಲ್ವ್ ಮಾಡೋಣ. ಸಮ್ ಮತ್ತು ಡಿಫರೆನ್ಸ್, ಇದು ಪ್ರಾಡಕ್ಟ್ ಕೊಟ್ಟಾಗ. Sum of 3 numbers is minus 3. Sum of 3 numbers is minus 3. Of AP ಅಂತಾನೆ ಕೊಡ್ತಾರಲ್ಲಿ, ಅಂತಾಗ ಮಾತ್ರ ಇದನ್ನ ಯೂಸ್ ಮಾಡಬೇಕು. And their product is 8.
ಸಮ್ ಈಸ್ -3 ಆ್ಯಂಡ್ ಪ್ರಾಡಕ್ಟ್ ಈಸ್ 8. ಫೈಂಡ್ ದ ನಂಬರ್ಸ್. ಇಲ್ಲಿ 3 ನಂಬರ್ಸು ಅಂತ ಹೇಳಿದ್ದಾರೆ, 3 ನಂಬರ್ಸ್, ಅವುಗಳ ಸಮ್ ಆ್ಯಂಡ್ ಪ್ರಾಡಕ್ಟ್ ಅಂತ ಹೇಳಿರೋದ್ರಿಂದ ಲೆಟ್ ದ ನಂಬರ್ಸ್ ಬಿ. ಈಗ ತಾನೇ ನಾನು ಹೇಳಿದ್ದಲ್ಲ, ಸೊ ಆ ನಂಬರ್ಸ್ನ ತಗೋಬೇಕು. a - d, a ಆ್ಯಂಡ್ a+d. ಆ ನಂಬರ್ಸ್ ಯಾವುದಾಗಿರಲಿ ಇದಾಗಿರಲಿ. ಮೊದಲಿಗೆ ಸಮ್ ಅಂತ ಕೊಟ್ಟಿರೋದ್ರಿಂದ ಈ 3 ನಂಬರ್ಗಳನ್ನು ಆ್ಯಡ್ ಮಾಡಬೇಕು. a - d ಪ್ಲಸ್ a ಪ್ಲಸ್ a+d. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು -3. ಕ್ಲಿಯರ್ಲಿ +d - d ಗೆಟ್ಸ್ ಕ್ಯಾನ್ಸಲ್. ಈ ಅನುಕೂಲಕ್ಕಾಗಿಯೇ ನಾವು ಈ ರೀತಿ ಬರ್ಕೊಂಡಿರೋದು, ಕ್ಯಾನ್ಸಲ್ ಮಾಡೋದಕ್ಕೆ ಬರಲಿ ಅಂತ. a ಪ್ಲಸ್ a, ದಿಸ್ ಈಸ್ 3a ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು -3. 3 ಡಿವೈಡ್ ಮಾಡಿಬಿಟ್ರೆ a ಈಕ್ವಲ್ ಟು -1. a ಈಕ್ವಲ್ ಟು -1 ಅಂದರೆ ಫಸ್ಟ್ ಟರ್ಮ್ -1 ಅಲ್ಲ, ನಾನು ಪದೇ ಹೇಳ್ತಿರೋದು ಅದನ್ನೇ ಯಾವಾಗಿಂದ. a ಈಕ್ವಲ್ ಟು -1 ಅಂದರೆ ಇಲ್ಲಿ a ಇದೆಯಲ್ಲ, ಇದು -1. ಹಾಗಾಗಿ ಸಮ್ ಪ್ರಾಡಕ್ಟ್ ಅಂತ ಏನು ಬರೆದಿದ್ದೀವಿ, ಇದರಲ್ಲಿ a ಆ್ಯಂಡ್ d ಆರ್ ಜಸ್ಟ್ ವೇರಿಯೇಬಲ್ಸ್. ಇಲ್ಲಿ a - d ಬದಲಿಗೆ ಬೆಟರ್ ಯು ಕ್ಯಾನ್ ಯೂಸ್ ದಿಸ್ ಒನ್, x - y, x ಪ್ಲಸ್ y ಅಂತ ಬಳಸಿ, ತೊಂದರೆ ಇಲ್ಲ. ಆ 3 ಟರ್ಮ್ಗಳು ಇದಾಗಿರಲಿ ಅಂತ ಬಳಸಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ರೈಟ್. a ಈಕ್ವಲ್ ಟು -1. ಈಗ ಇನ್ನೊಂದು ಡಾಟಾ ಕೊಟ್ಟಿದ್ದಾರೆ ಪ್ರಾಡಕ್ಟ್ ಅಂತೇಳಿ. ಪ್ರಾಡಕ್ಟ್ ಅಂತಂದ್ರೆ a - d ಇಂಟು a ಪ್ಲಸ್ d ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು 8. ಬಟ್ ವಿ ನೋ ದಟ್ a ಈಕ್ವಲ್ ಟು -1. ಎಲ್ಲೆಲ್ಲಿ a ಇದೆ ಅಲ್ಲಿ -1 ಹಾಕಿ. -1 - d, -1 ಪ್ಲಸ್ d, ದಿಸ್ ಈಸ್ ಈಕ್ವಲ್ ಟು 8. ರೈಟ್. ಈಗ ಈ -1 ಮಲ್ಟಿಪ್ಲೈ ಮಾಡಿಬಿಡ್ರಿ, ಎರಡು ಕಡೆ ಮೈನಸ್ಸು, ಈ ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಎರಡು ಕಡೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಈ ಮೈನಸ್ ಹೋಗಿ ಪ್ಲಸ್ ಆಗಿಬಿಡ್ತದೆ. ಈ 1 ಇರೋದ್ರಿಂದ ಇದನ್ನು ಕಂಪ್ಲೀಟ್ ಆಗಿ ನಾವು ಇಗ್ನೋರ್ ಮಾಡಿಬಿಡ್ಬೋದು. ಸೊ ವಿ ಗೆಟ್ ಇಲ್ಲಿ -1 - d ಇದೆ, ಮೈನಸ್ ಮಲ್ಟಿಪ್ಲೈ ಮಾಡಿಬಿಡ್ತೀವಿ, ಹಾಗಾಗಿ ಇದು ಪ್ಲಸ್ ಬರುತ್ತೆ. ಇದು ಇಲ್ಲಿ -1 ಪ್ಲಸ್ d ಇದೆ, ದಿಸ್ ಈಸ್ ಈಕ್ವಲ್ ಟು -8. ಎರಡು ಕಡೆ ಮೈನಸ್ ಮಲ್ಟಿಪ್ಲೈ ಮಾಡಿರೋದ್ರಿಂದ ಈ ಕಡೆ -8 ಆದರೆ ಈ ಕಡೆ ಈ -1 ಹೋಗಿ +1 ಆಗಿರುತ್ತೆ. ಇಲ್ಲಿ ನೀವೇನು ಮಾಡ್ಬೋದು ಅಂದರೆ ಈ -1ಗೆ ಸಣ್ಣದಾಗಿ ಒಂದು ಬ್ರಾಕೆಟ್ ಹಾಕೋದ್ರಿ. ಈಗ ಇದನ್ನೇನಂತ ಓದ್ಕೊಳ್ಬೋದು, a ಪ್ಲಸ್ b ಇಂಟು a ಮೈನಸ್ b. a ಪ್ಲಸ್ b ಇಂಟು a ಮೈನಸ್ b ಇಸ್ ನಥಿಂಗ್ ಬಟ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ a ಸ್ಕ್ವೇರ್ ಅಂತಂದರೆ -1 ಸ್ಕ್ವೇರ್ a ಸ್ಕ್ವೇರ್, ಮೈನಸ್ b ಸ್ಕ್ವೇರ್ ಅಂತಂದರೆ d ಸ್ಕ್ವೇರ್, and this is equal to -8. -1 square is +1. -8 ಈ ಕಡೆ ಬರಲಿ, -d ಸ್ಕ್ವೇರ್ ಆ ಕಡೆ ಹೋಗಿ, -8 ಈ ಕಡೆ ಬಂದರೆ +8, and this is equal to ಇದು ಈ ಕಡೆ ಬಂದರೆ +d ಸ್ಕ್ವೇರ್ ಆಯಿತು. ಸೊ 1 + 8 ಅಂತಂದರೆ 9. therefore d square equal to 9. if d square is 9, then the value of d is ±3. ಇದು ಬಹಳ ಇಂಪಾರ್ಟೆಂಟ್. ನೋಡಿ, ಡಿ ಈಕ್ವಲ್ ಟು √9 ಅಂತ ಇದ್ರೆ ಇದರ ಆನ್ಸರ್ ಇದಲ್ಲ, ಇದು ಬೇರೆ ನಾನು ಹೇಳ್ತಿರೋದು. ಇಫ್ ಡಿ ಈಸ್ ಈಕ್ವಲ್ ಟು √9, ದೆನ್ ದ ವ್ಯಾಲ್ಯೂ ಆಫ್ ಡಿ ಈಸ್ ಜಸ್ಟ್ 3, ನಾಟ್ ±3. √9 ಅಂತ ಇದ್ರೆ 3 ಮಾತ್ರ ಆನ್ಸರ್. ಕೆಲವರು ಏನು ಮಾಡ್ತಾರೆ, ಇದಕ್ಕೆ ಆನ್ಸರ್ ±3 ಅಂತ ಬರೀತಾರೆ. ನೋ, ಇದರ ಆನ್ಸರ್ ಇದು ಮಾತ್ರ. ಅದೇ ಒಂದು ವೇಳೆ ಡಿ ಸ್ಕ್ವೇರ್ ಈಕ್ವಲ್ ಟು 9 ಅಂತ ಇದ್ರೆ ಅದನ್ನ ಡಿ ಈಕ್ವಲ್ ಟು ಅಂತ ಬರಿಬೇಕಾದಾಗ ಇಲ್ಲಿ ರೂಟ್ ಹಾಕ್ತಿವಲ್ಲ, ಆವಾಗ ನೀವೇನು ಹಾಕಬೇಕು ಅಂತಂದ್ರೆ ±√9 ಅಂತ ಹಾಕಬೇಕು. ಇಲ್ಲಿಂದ ಇದನ್ನು ಬರ್ದಿದ್ದಲ್ಲ, ಇದು ಸಪ್ರೇಟ್. ಇಫ್ ಡಿ ಈಸ್ ಈಕ್ವಲ್ ಟು √9, ನೀವೇನೋ ಮಾಡಿದ್ರಿ ಡಿ ಈಕ್ವಲ್ ಟು √9 ಇದೆ ಅಲ್ಲಿ ಅಂದ್ರೆ ಆವಾಗ ಡಿ ಈಕ್ವಲ್ ಟು 3 ಆನ್ಸರ್. ಬಟ್ ಇಲ್ಲಿ ಡಿ ಸ್ಕ್ವೇರ್ ಈಕ್ವಲ್ ಟು 9 ಇದೆ ಅಂತಂದ್ರೆ ಅದರ ನೆಕ್ಸ್ಟ್ ಸ್ಟೆಪ್ ನೀವು ರೂಟ್ ಹಾಕಿ ಬರೀಬೇಕು ಅಂತಂದ್ರೆ ಯು ಶುಡ್ ರೈಟ್ ಡಿ ಈಕ್ವಲ್ ಟು ±√9 ಹಂಗೆ ಬರಿಬೇಕು. ಇಲ್ಲಿ ಬೇಕಾದ್ರೆ ಬರೀರಿ ಡಿ ಈಕ್ವಲ್ ಟು ±√9. ಈಗ ಈ ± ಆಸ್ ಇಟ್ ಈಸ್ ಆಗುತ್ತೆ. ಬಟ್ √9 ಅಂತಂದ್ರೆ ಆಲ್ರೆಡಿ ಹೇಳಿದ್ದೀನಿ 3. therefore ಡಿಗೆ 2 ವ್ಯಾಲ್ಯೂ ಬಂತು, ಒಂದು +3 ಇನ್ನೊಂದು -3. ಎ -1 ಇದೆ, ಡಿ ಅಂದರೆ +3 ಇದೆ, -3 ಇದೆ. ಈಗ ಎರಡರಲ್ಲಿ ಯಾವುದಾದ್ರೂ ಒಂದು ಕನ್ಸಿಡರ್ ಮಾಡಿ ಆಗ್ತದೆ. ಇಫ್ ಡಿ ಇಸ್ 3, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಅಂದರೆ -1 ಮೈನಸ್ ಡಿ ಅಂದರೆ 3, ಎ ಅಂದರೆ -1, ಎ ಅಂದರೆ -1 ಪ್ಲಸ್ ಡಿ ಅಂದರೆ 3. ಈಗ ಟರ್ಮ್ಸ್ ಯಾವ್ದು ನೋಡ್ರಿ, -1 -3 ಅಂದರೆ -4, -1 + 3 ಅಂತಂದರೆ 2. ಸೊ ದ 3 ಟರ್ಮ್ಸ್ ಆರ್ -4 -1 2. ಈಗ ಆ್ಯಡ್ ಮಾಡಿ ಎಷ್ಟು ಬರುತ್ತೆ,
-3 ಬರುತ್ತೆ. ಮಲ್ಟಿಪ್ಲೈ ಮಾಡಿ 8 ಬರುತ್ತೆ. ಈ ಮೂರನ್ನು ಆ್ಯಡ್ ಮಾಡಿ -3 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. ಇದು ಯಾವಾಗ ಇದು ಇಫ್ ಡಿ ಇಸ್ 3. ಡಿ 3 ಇದ್ದಾಗ ಫಸ್ಟ್ ಟರ್ಮ್ -4 ಬಂತು. ಒಂದು ವೇಳೆ ನೀವು ಡಿ ಈಕ್ವಲ್ ಟು -3 ತಗೊಂಡ್ರೆ ನೋಡಿ, ಇದರಲ್ಲಿ ನೋಡಿ -1 ಮೈನಸ್ ಡಿ -3 ಆಗಿರೋದ್ರಿಂದ ಇಲ್ಲಿ -3 ಬಂತು. ಸೆಕೆಂಡ್ ಟರ್ಮ್ -1, ಥರ್ಡ್ ಟರ್ಮ್ ನೋಡಿ -1 ಪ್ಲಸ್ ಡಿ -3 ಆಗಿರೋದ್ರಿಂದ -3. -3 ಆಗಿರೋದ್ರಿಂದ ಆ ಬ್ರಾಕೆಟ್ ಹಾಕಿದ್ದೀನಿ ಅಲ್ಲಿ. -1 ಮೈನಸ್ ಇಂಟು ಮೈನಸ್ ಪ್ಲಸ್ 3. ಈ -1 ಆಸ್ ಇಟ್ ಈಸ್. -1 ಪ್ಲಸ್ ಇಂಟು ಮೈನಸ್ -3. -1 ಪ್ಲಸ್ 3 ಅಂದರೆ 2. -1 ಆಸ್ ಇಟ್ ಈಸ್. -1 -3 ಅಂದರೆ -4. ನೋಡಿ, ಅದೇ ಟರ್ಮ್ಸ್ಗಳೇ ರಿವರ್ಸ್ ಆರ್ಡರ್ಲಿ ಬರುತ್ತೆ ಅಷ್ಟೇ. ಸೊ ಒಂದು ನಂಬರ್ ಯೂಸ್ ಮಾಡಿದಾಗ ಫಸ್ಟ್ ಟರ್ಮ್ ಇರೋದು ಲಾಸ್ಟ್ ಟರ್ಮ್ ಆಗ್ತದೆ, ಲಾಸ್ಟ್ ಟರ್ಮ್ ಫಸ್ಟ್ ಟರ್ಮ್. ಮತ್ತೆ ಬೇರೆ ಯೂಸ್ ಮಾಡಿದ್ರೆ ಮತ್ತೆ ರಿವರ್ಸ್ ಆಗುತ್ತೆ. ಅಷ್ಟೇ ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಆಗೋದಿಲ್ಲ. ಬಟ್ ಈ ಪ್ರಾಪರ್ಟಿ ಮಾತ್ರ ಹೋಲ್ಡ್ ಆಗ್ತಾ ಇರ್ತದೆ. ಸಮ್ ಮಾಡಿದಾಗ ಮತ್ತು ಪ್ರಾಡಕ್ಟ್ ಮಾಡಿದಾಗ ಏನು ವ್ಯಾಲ್ಯೂಸ್ ಬರಬೇಕು ಆ ವ್ಯಾಲ್ಯೂಸ್ಗಳು ಮಾತ್ರ ಬರ್ತಾ ಇರುತ್ತೆ. ಸೊ ಈ ರೀತಿ ನಾವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀವಿ, ಆ ಮೂರು ಟರ್ಮ್ಗಳನ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿಗೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವಿ ಶಾಲ್ ಮೂವ್ ಟುವರ್ಡ್ಸ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಇನ್ ದ ನೆಕ್ಸ್ಟ್ ಕ್ಲಾಸ್.